ಎಸ್, ಬಳ್ಳಾರಿಯಲ್ಲಿ ಸದ್ಯಕ್ಕೆ ದರ್ಶನ್ ಅವರು ಈಗ ಜೈಲಿನಲ್ಲಿರುವಂತದ್ದು. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಕೂಡ ಯಾಕೋ ಅವರ ಕ್ರೇಜ್ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅಂದು ಕೈದಿ ನಂಬರ್ 6106 ಇನ್ನು ಟಿ ಶರ್ಟ್ ಟ್ರೆಂಡ್. ಎಸ್, ಪ್ರಮುಖವಾಗಿ ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಅವರು ಹಾಕಿದಂತ ಆ ಒಂದು ಗ್ಲಾಸ್ ಮತ್ತೆ ಟಿ ಶರ್ಟ್, ಅದಾದ ನಂತರವಾಗಿ ಜೀನ್ಸ್ ಪ್ಯಾಂಟ್, ಕೈಯಲ್ಲಿ ಒಂದು ಜಾಕೆಟ್, ಜಕ್ಕೀನ್, ಅದಾದ ಮೇಲೆ ಇನ್ನೊಂದು ಕಡೆ ವಾಟರ್ ಬಾಟಲ್ ಇಟ್ಕೊಂಡು ಬಹಳ ಒಂದು ಕ್ರೇಜ್ ನಲ್ಲೇ ಒಳ ಬಂದ್ರು. ಸೊ ಎಲ್ಲೋ ಒಂದು ಕಡೆ ಅದು ಸಾಕಷ್ಟು ಸುದ್ದಿ ಆಗಿತ್ತು. ಅಂದು ಖೈದಿ ನಂಬರ್ ವೈರಲ್ ಆದ ರೀತಿಯಲ್ಲಿಯೇ ಈಗ ಸದ್ಯದ ಮಟ್ಟಿಗೆ ಈ ಟಿ ಶರ್ಟ್ ಟ್ರೆಂಡ್ ಆಗ್ತಾ ಇದೆ. ಎಸ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರು ಅವರ ಫ್ಯಾನ್ಸ್ ಕ್ರೇಜ್ ಹೇಗಿದೆ ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆದ್ರೂ ಕೂಡ ಅವರ ಕ್ರೇಜ್ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅಂದು ಖೈದಿ ನಂಬರ್ 6106 ಇದು ಟ್ರೆಂಡ್ ಆಗಿತ್ತು. ಆಟೋ ಮೇಲೆ, ಬೈಕ್ ಮೇಲೆ, ಅದೆಲ್ಲ ಯಾಕೆ ಕೈ ಮೇಲೆ ಟ್ಯಾಟೂ ಆಗಿ ಕೂಡ ಮೂಡಿ ಬಂದಿತ್ತು 6106. ಅದು ಬೇಡಿ, ಅದರ ಪಕ್ಕದಲ್ಲಿ ಖೈದಿ, ಕೆಳಗಡೆ ನಂಬರ್ ಅಂತ ಹಾಕಿ 6106 ಅನ್ನುವಂತ ಟ್ರೆಂಡ್ ಅನ್ನ ಅವರ ಅಭಿಮಾನಿಗಳು ಸೃಷ್ಟಿಸಿದ್ರು. ಎಲ್ಲೆಡೆ ಕೂಡ ಇದು ವೈರಲ್ ಆಗಿತ್ತು. ಇಂದು ಟಿ ಶರ್ಟ್ ಟ್ರೆಂಡ್ ಆಗ್ತಾ ಇದೆ. ಟಿ ಶರ್ಟ್ ಟ್ರೆಂಡ್ ಆಗಿರುವಂತದ್ದು ಬಳ್ಳಾರಿ ಅಲ್ಲ, ದಿಲ್ಲಿಗೆ ಹೋದ್ರೂ ಕೂಡ ಬಾಸ್ ಕ್ರೇಜ್ ಮಾತ್ರ ಕಮ್ಮಿ ಆಗಲ್ಲ. ಸ್ಯಾಂಡಲ್ವುಡ್ ಸಾರಥಿ ಜೈಲ್ ಸೇರಿದ್ರು ಕೂಡ ಅವರ ಅಭಿಮಾನ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬ್ರಾಂಡೆಡ್ ಟಿ ಶರ್ಟ್ ಮೇಲೆ ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ ಆ ಒಂದು ಲೈನ್ ಮೆನ್ಷನ್ ಆಗಿತ್ತು. ಪೀಸ್, ಜಸ್ಟಿಸ್, ನ್ಯಾಯ, ಶಾಂತಿ, ಈಕ್ವಾಲಿಟಿ. ಸೊ ಈ ವಿಚಾರವಾಗಿ ಅವರ ಆ ಪೂಮಾ ಕೆಳಗಡೆ ಒಂದು 4 ರೈಟಿಂಗ್ಸ್ ಗಳನ್ನ ನೀವು ನೋಡಬಹುದು. ನ್ಯಾಯ, ಸಮಾನತೆ, ಘನತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬ್ರಾಂಡೆಡ್ ಜೀನ್ಸ್ ಮೇಲೆ ಹಾಕಿದ್ರು. ಸೊ ಎಲ್ಲ ಒಂದು ಕಡೆ ಆ ಒಂದು ಸೂಕ್ಷ್ಮತೆ ಅಭಿಮಾನಿಗಳನ್ನ ಸೆಳೆದು ಬಿಡ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಆ ಬರಹವೇ ಈಗ ಟ್ರೆಂಡಿಂಗ್ ಆಗಿ ಹೋಗಿದೆ. ದರ್ಶನ್ ಅವರ ಟಿ ಶರ್ಟ್ ಮೇಲೆ ಬರೆದಿದ್ದಂತಹ ಬರಹವೇ ಈಗ ಟ್ರೆಂಡಿಂಗ್ ಆಗಿರುವಂತದ್ದು. ನ್ಯಾಯ, ಘನತೆ, ಸಮಾನತೆ, ಶಾಂತಿ ಅಂತ ತಮ್ಮ ಅಭಿಮಾನಿಗಳಿಗೆ ಮೆಸೇಜ್ ಅನ್ನ ಕೊಟ್ರ ದರ್ಶನ್ ಅವರು ಅನ್ನುವಂತ ಪ್ರಶ್ನೆ ನೋಡಿ ಗಮನಿಸ್ತಾ ಇರಬಹುದು. ಪೂಮಾ ಕೆಳಗಡೆ ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ, ಪೀಸ್ ಅನ್ನುವಂಥದ್ದನ್ನ ಗಮನಿಸ್ತಾ ಇರಬಹುದು. ಅಲ್ಲಿ ನೀವು ಕಲರ್ 4 ಆ ವರ್ಡಿಂಗ್ಸ್ ಗಳು ಈಗ ಟ್ರೆಂಡ್ ಆಗಿರುವಂತದ್ದು. ದರ್ಶನ್ ಅವರ ಅಭಿಮಾನಿಗಳು ಎಲ್ಲೆಲ್ಲೂ ಕೂಡ ಈ ಪೂಮಾ ಟಿ ಶರ್ಟ್ ಕೆಳಗಡೆ ಇರುವಂತ ಆ ಒಂದು ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ, ಪೀಸ್ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ದರ್ಶನ್ ಹಾಕಿರುವಂತ ಟಿ ಶರ್ಟ್ ಕೂಡ ಟ್ರೆಂಡ್ ಆಗಿದೆ. ಈಗ ಅವರು ಬರ್ದಿರುವಂತಹ ಬ್ರಾಂಡೆಡ್ ಟಿ ಶರ್ಟ್ ಮೇಲೆ ಬರ್ದಿರುವಂತದ್ದನ್ನೇ ಧರಿಸ್ಕೊಂಡು ಹೋಗಿದ್ದಾರೆ. ಸೊ ಅಂದ್ರೆ ನ್ಯಾಯ, ಘನತೆ, ಸಮಾನತೆ, ಶಾಂತಿ ಅಂತ ಬಾಸ್ ಮೆಸೇಜ್ ಅನ್ನ ರವಾನೆ ಮಾಡಿದ್ರು ಅಂತ ಫ್ಯಾನ್ಸ್ ಹೊಗಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸಮಾಧಾನವಾಗಿ ಕಾಯೋಣ, ನಾವೆಲ್ಲರೂ ಕೂಡ ನ್ಯಾಯಕ್ಕೋಸ್ಕರ ಹೋರಾಡೋಣ, ನಾವೆಲ್ಲರೂ ಕೂಡ ಘನತೆಯನ್ನ ಎತ್ತಿಡಿಯೋಣ ಎನ್ನುವ ಮುಖಾಂತರವಾಗಿ ನಮಗೆ ಬಾಸ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸಮಾನತೆಯಿಂದ ಇರೋಣ, ನ್ಯಾಯಕ್ಕಾಗಿ ಕಾಯೋಣ, ಘನತೆ ಎತ್ತಿ ಹಿಡಿಯೋಣ, ಶಾಂತಿಯಾಗಿ ಕಾಯೋಣ ಅನ್ನುವ ರೀತಿಯಾಗಿ ಇಲ್ಲಿ ಬಾಸ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೊಗಳ್ತಾ ಇದ್ದಾರೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಟ್ರೆಂಡ್ ಆಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಏನೇ ಹಾಕ್ಲಿ, ಎಲ್ಲೇ ಕೂರ್ಲಿ, ಏನೇ ಕುಡಿಲಿ, ಏನೇ ತಿನ್ಲಿ, ಈಗ ಸದ್ಯಕ್ಕೆ ಟ್ರೆಂಡ್ ಟ್ರೆಂಡ್ ಟ್ರೆಂಡ್. ಒಂದು ಕಡೆ ಖೈದಿ ನಂಬರ್ ಟ್ರೆಂಡ್ ಆಯ್ತು. ಅದಾದ ನಂತರವಾಗಿ ನೋಡಿ ಸಿಗರೇಟ್ ಸೇರ್ತಾ ಇದ್ರು, ಕಾಫಿ ಕುಡಿತಾ ಇದ್ರಲ್ಲ, ಆ ಒಂದು ಕಪ್ ಪೋಸ್ಟ್ ಕೂಡ ರಿಲೀಸ್ ಆಗ್ತವು. ಈಗ ಸದ್ಯದ ಮಟ್ಟಿಗೆ ಟಿ ಶರ್ಟ್ ನಲ್ಲಿ ಬರೆದಿರುವಂತಹ ಆ ಬರಹ ಟ್ರೆಂಡ್ ಆಗ್ತಾ ಇದೆ. ಅದನ್ನ ಡಿ ಬಾಸ್ ಫ್ಯಾನ್ಸ್ ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿ ಬಾಸ್ ನಮಗೆ ಮೆಸೇಜ್ ಕೊಟ್ಟಿದ್ದಾರೆ, ನಾವು ಇದನ್ನ ಪಾಲನೆ ಮಾಡೋಣ ಅಂತ. ಅಂದ್ರೆ ಅಭಿಮಾನಿಗಳು ದರ್ಶನ್ ಅವರನ್ನ ದೇವರ ರೂಪದಲ್ಲಿ ನೋಡ್ತಿದ್ದಾರೆ. ದೇವರು ವರ ಕೊಟ್ಬಿಟ್ರೆ ಏನು ಹೊಗಳುತ್ತಾರಲ್ಲ ಆ ರೀತಿಯಾಗಿ ಬೀಗ್ತಾ ಇರುವಂತದ್ದು. ಸೊ ಪೂಮಾ ಅನ್ನುವಂತ ಅವರು ಬ್ರಾಂಡೆಡ್ ಟಿ ಶರ್ಟ್ ಹಾಕೊಂಡು ಕೆಳಗೆ ಇಳಿತಾರೆ ಸ್ಕರ್ಟ್ ಜೀಪ್ ಇಂದ. ಇಳಿದ ತಕ್ಷಣ ನೋಡಿ ಅವರ ಆ ಒಂದು ಲುಕ್ ಅಟ್ರಾಕ್ಷನ್ ಆಗಿರುವಂತದ್ದು. ದರ್ಶನ್ ಅವರ ಲುಕ್ ಬಹಳ ಅಟ್ರಾಕ್ಷನ್ ಆಗಿದೆ. ಆ ಕಪ್ಪು ಬಣ್ಣದ ಪೂಮಾ ಬ್ರಾಂಡೆಡ್ ಟಿ ಶರ್ಟ್, ಅದಾದ ನಂತರವಾಗಿ ಜೀನ್ಸ್, ಬ್ಲೂ ಜೀನ್ಸ್, ಇನ್ನ ಕೈಯಲ್ಲಿ ಒಂದು
ಜರ್ಕಿನ್, ವಾಟರ್ ಬಾಟಲ್, ಅದೆಲ್ಲದಕ್ಕಿಂತ ಮತ್ತೊಂದು ಗಮನ ಸೆಳೆದಿದ್ ನೋಡಿ ಆ ಸನ್ ಗ್ಲಾಸ್. ಸದ್ಯದ ಮಟ್ಟಿಗೆ ಪೊಲೀಸರು ದೃಢಪಡಿಸಿದ್ದಾರೆ ಅದು ರೀಡಿಂಗ್ ಗ್ಲಾಸ್ ಅಂತ. ಸೊ ಅದು ಎಸ್ಕಾರ್ಟ್ ಜೀಪ್ ಇಂದ ಬರ್ಬೇಕಾದ್ರೆ ಅವರಲ್ಲಿತ್ತು. ಆದ್ರೆ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಅದನ್ನ ನಾವು ಪರಿಶೀಲನೆ ಮಾಡಿ ವಾಪಸ್ ಇಸ್ಕೊಂಡಿದ್ದೀವಿ. ಸೊ ರೀಡಿಂಗ್ ಗ್ಲಾಸ್ ಅದು ಅಂತ ಹೇಳಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಕುಂತ್ರು, ನಿಂತ್ರು, ಮಲಗಿದ್ರು, ಎದ್ರು, ಎಲ್ಲಾ ಕಡೆ ಕೂಡ ಟ್ರೆಂಡ್ 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 ರೀತಿ ಸೃಷ್ಟಿ ಆಗ್ತಾ ಇದೆ. ಅವರ ಅಭಿಮಾನಿಗಳು ಅದನ್ನೇ ಟ್ರೆಂಡ್ ಮಾಡ್ತಾ ಇದ್ದಾರೆ. ಯಾರು ಏನು ಮಾಡಕ್ಕಾಗಲ್ಲ ನಮ್ಮ ಬಾಸ್ನ ಅನ್ನೋ ರೀತಿಯಾಗಿ ದರ್ಶನ್ ಅವರು ಏನೇ ಹಾಕೊಂಡ್ರು ಕೂಡ, ಏನೇ ಮಾಡಿದ್ರು ಕೂಡ ಅದರ ಒಂದು ಟ್ರೆಂಡ್ ಸೃಷ್ಟಿ ಮಾಡೋದಕ್ಕೆ ಅವರ ಅಭಿಮಾನಿಗಳು ಮುಂದಾಗಿದ್ದಾರೆ. ಸೊ ಈಗಲೂ ಅಷ್ಟೇ ಜಸ್ಟಿಸ್, ಡಿಗ್ನಿಟಿ ಹಾಗೆ ಇಕ್ವಾಲಿಟಿ, ಪೀಸ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪೂಮಾ ಬ್ರಾಂಡ್ ನ ಟೀ ಶರ್ಟ್ ಅನ್ನೇ ಮತ್ತೆ ಬ್ರಾಂಡ್ ಮಾಡಕ್ ಬಿಟ್ಟಿದ್ದಾರೆ. ಸೊ ಈಗ ಅದು ಇನ್ನೂ ಟ್ರೆಂಡ್ ಆಗೋಗ್ತಾ ಇದೆ. ಇನ್ನು ಎಷ್ಟು ಜನರ ಮೈಯಲ್ಲಿ ಈ ಒಂದು ಟೀ ಶರ್ಟ್ ಇರುತ್ತೋ, ಇನ್ನು ಎಷ್ಟು ಜನ ಈ ಟೀ ಶರ್ಟ್ ಅನ್ನ ಹಾಕೊಂಡು ಮತ್ತೆ ಟ್ರೆಂಡ್ ಸೃಷ್ಟಿ ಮಾಡ್ತಾರೋ. ಯಾಕಂದ್ರೆ ಕೈದಿ ನಂಬರ್ ಬಂದಂತ ಸಂದರ್ಭದಲ್ಲಿ ಕೈ ಮೇಲೆ, ಹಣೆ ಮೇಲೆ, ಗಾಡಿ ಮೇಲೆ ಎಲ್ಲಾ ಕಡೆನೂ ಕೂಡ ಆ ಮಗು ಫೋಟೋ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಮಗುಗೆ ಆ ಕೈದಿ ನಂಬರ್ ಅನ್ನ ಹಾಕಿ ಕೈದಿ ಬಟ್ಟೆನ ತೋರಿಸಿದ ರೀತಿ ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ರು. ಸೊ ಎಲ್ಲೆಡೆ ಕೂಡ 6106 ಅನ್ನುವಂತ ಕೈದಿ ನಂಬರ್ ವೈರಲ್ ಆಗಿತ್ತು. ಸೊ ಅದಾದ ನಂತರವಾಗಿ ದರ್ಶನ್ ಅವರ ಟೀ ಕುಡಿತಾ ಇದ್ದಂತಹ ಆ ಒಂದು ಫೋಟೋ ಎಲ್ಲಿ ವೈರಲ್ ಆಯ್ತು ನೋಡಿ, ಪರಪ್ಪನ ಅಗ್ರಹಾರದ ಫೋಟೋ ಆ ವೈರಲ್ ಆಗ್ತಾ ಇದ್ದಂಗೆ ಈಗ ನೋಡಿ ಕರಿಯ ಸಿನಿಮಾ ರಿಲೀಸ್ ಆಗಿದೆ. ಅಲ್ಲೂ ಕೂಡ ಆ ಪೋಸ್ಟರ್ ರಾರಾಜಿಸ್ತಾ ಇದೆ. ದರ್ಶನ್ ಅವರನ್ನ ಸಿಂಹಾಸನದ ಮೇಲೆ ಕೂರಿಸಿ ಕೈಯಲ್ಲಿ ಕಪ್ಪಿಟ್ಟು, ಕೈಯಲ್ಲಿ ಸಿಗರೇಟ್ ಕೊಟ್ಟು ಅದರ ಮೇಲೆ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಅವರ ಅಭಿಮಾನಿಗಳು. ಅಂದ್ರೆ ಅಂದ ಅಭಿಮಾನಿಗಳ ವರ್ತನೆ ಎಷ್ಟಿದೆ ನೋಡಿ. ಇವರು ಕೊಲೆ ಮಾಡ್ಲಿ, ಸುಲಿಗೆ ಮಾಡ್ಲಿ, ಅವರನ್ನ ಮಾತ್ರ ನಾವು ಬಿಟ್ಕೊಡಲ್ಲ ಅಂತ ಬಹಳ ಸಾಕಷ್ಟು ಅಭಿಮಾನಿಗಳು ಇವತ್ತು ಕರಿಯ ಸಿನಿಮಾ ನೋಡೋದಕ್ಕೆ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಗಮನ ಸೆಳೆದಂತಹ ಪೋಸ್ಟರ್ ಅದು. ಆ ಪೋಸ್ಟರ್ ಹಾಕುವ ಮುಖಾಂತರವಾಗಿ ಅದಕ್ಕೆ ಹಾಲಿನ ಅಭಿಷೇಕ ಬೇರೆ ಮಾಡ್ಬಿಟ್ಟಿದ್ದಾರೆ. ಸೊ ಅದಾದ ನಂತರವಾಗಿ ನೋಡಿ ಈಗ ಟೀ ಶರ್ಟ್ ಟ್ರೆಂಡ್, ಈ ಟೀ ಶರ್ಟ್ ಟ್ರೆಂಡ್ ಆಗೋದಕ್ಕೆ ಮುಂದಾಗಿದೆ. ಸೊ ಎಲ್ಲೋ ಒಂದು ಕಡೆ ದರ್ಶನ ಹಾಕಿರುವ